ಹಾಯ್ ಹಲೋ ಎವ್ರಿವನ್. ನಾನಿವತ್ತು ಇನ್ನೂ ಸ್ವಲ್ಪ ಜಾಬ್ ಅಪ್ಡೇಟ್ಸ್ ಕೊಡೋಣ ಅಂದ್ಬಿಟ್ಟು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಅಕೌಂಟೆಂಟ್ ಮತ್ತು ಸೇಲ್ ಮ್ಯಾನೇಜರ್ ಆಗಿ ವೇಕೆನ್ಸಿ ಇದೆ. ಆಶೀರ್ವಾದ್ ಬೊಟಿಕ್ ಅಂದ್ಬಿಟ್ಟಿದ್ದು. ಸೊ ಮೇಲ್ ಐ ಡಿ ಇದೆ, ಮೊಬೈಲ್ ನಂಬರ್ ಇದೆ, ಡೈರೆಕ್ಟ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. 1 or 2 years ಆಫ್ ಎಕ್ಸ್ಪೀರಿಯೆನ್ಸ್ ಇರಬೇಕು. ಆ ಥರ ಇರೋರು, ಇದ್ರ ಬಗ್ಗೆ ಇಂಟ್ರೆಸ್ಟ್ ಇರೋರು ಸೊ ಟ್ರೈ ಮಾಡಿ. ನೆಕ್ಸ್ಟು ಚೆನ್ನೈಯಲ್ಲಿ ಇರೋರು ಟ್ರೈ ಮಾಡಿ. ಸೊ 1 to 6 years ಆಫ್ ರಿಲೆವೆಂಟ್ ಡೊಮೈನ್ ಎಕ್ಸ್ಪೀರಿಯೆನ್ಸ್ ಇರಬೇಕು. BCom ಗ್ರ್ಯಾಜುಯೇಷನ್ ಆಗಿರೋರು ಯಾರು ಇದ್ದರೆ, ಇಲ್ಲ MBA ಮಾಡಿರೋರು, MCom ಮಾಡಿದ್ರು ಸೊ ಟ್ರೈ ಮಾಡಿ. ಸೊ ಇದು ಬಂದು ಚೆನ್ನೈಯಲ್ಲಿರೋದು. ಇಂಟರ್ವ್ಯೂ ಲೈಕ್ ಅಡ್ರೆಸ್ಸು ಮತ್ತು ಟೈಮಿಂಗ್ಸು, ಡೇಟು ಎಲ್ಲನೂ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಇದು ನಾಳೆನೇ ಇರೋದು. ಸೊ ಟ್ರೈ ಮಾಡಿ. ಅಕೌಂಟ್ ಪೇಯಬಲ್ ರೋಲ್ ಆಗಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ, ವರ್ಕ್ ಮಾಡಬೇಕು ಅನ್ನೋದು ಇಲ್ಲ ಆ ಥರ ನೋಡ್ತಾ ಇದ್ದರೆ, ಸೊ ಚೆನ್ನೈಯಲ್ಲಿರೋರಿಗೂ ಯಾರು ನಿಮ್ಗೆ ಗೊತ್ತಿದ್ದರೆ ರೆಫರ್ ಮಾಡಿ. ಮತ್ತು ಇದು ಮಲ್ಟಿಪಲ್ ಆಪ್ಷನ್ ವೇಕೆನ್ಸಿ ಇದೆ. ಸೊ ಡೈರೆಕ್ಟ್ ಈ ನಂಬರ್ಗೆ ಕಾಲ್ ಮಾಡಿ. ಪ್ಲಂಬಿಂಗ್ ಸೂಪರ್ವೈಸರು, ಟೆಕ್ನಿಷಿಯನು, ಫೈರ್ ಸೂಪರ್ವೈಸರು, ಈ ಥರ ಡಿಫ್ರೆಂಟ್ ಏರಿಯಾಗೆ ಬೇಕು. ವೈಟ್ಫೀಲ್ಡು, ಮಾಲೂರು, ಹೆಬ್ಬಾಳು, ಈ ಥರ ಲೊಕೇಶನ್ಸಲ್ಲಿ. ಸೊ ಸ್ಯಾಲ್ರಿನೂ ಇಲ್ಲಿ ಹೈಲೈಟ್ ಮಾಡಿದ್ದಾರೆ ಎಷ್ಟು ಕೊಡ್ತಾರೆ ಅನ್ನೋದು. ಸೊ ಆ ಥರ ಯಾರು ಇದ್ದರೆ, ವರ್ಕ್ ಮಾಡ್ತಿರೋರು ಬೇಕಾದ್ರೆ ಚೇಂಜ್ ಮಾಡ್ತೀನಿ ಅಂದರೆ ಟ್ರೈ ಮಾಡಿ. ಮತ್ತು ಇದು ಓನ್ಲಿ ಫಾರ್ ಮೇಲ್ ಕ್ಯಾಂಡಿಡೇಟಿಗೆ. ಅಡ್ರೆಸ್ ನಾನು ಇಲ್ಲಿ ಹಾಕಿದ್ದೀನಿ ಮತ್ತು ಟೈಮಿಂಗ್ಸು, ಡೇಟು ಹಾಕಿದ್ದೀನಿ. ಬಟ್ ಸ್ಟಿಲ್ ಇದು ಬಂದು ಮಂಗಳೂರಲ್ಲಿರೋದು. ಸೊ ಇವತ್ತು ಲಾಸ್ಟ್ ಡೇಟ್ ಇದೆ ಆ್ಯಕ್ಚುಲಿ. ಬೇಕಾದ್ರೆ ಟ್ರೈ ಮಾಡಿ, ತೊಂದರೆ ಇಲ್ಲ, ಇರುತ್ತೆ ಓಪನಿಂಗ್ಸು. ಯಾಕಂದರೆ ಸುಮಾರು ಮೆಕ್ಯಾನಿಕ್ ಮೇಂಟೆನೆನ್ಸ್ ಇಂಜಿನಿಯರು, ಆಫೀಸರ್ ಆಗಿ ಮತ್ತು ಟೆಕ್ನಿಷಿಯನ್ ಆಗಿ, ಮೆಕ್ಯಾನಿಕಲ್ ಆಗಿ ವೇಕೆನ್ಸಿ ಇದೆ. ಸೊ ಟ್ರೈ ಮಾಡಿ. ಮಂಗಳೂರಲ್ಲಿರೋರು ಯಾರಾದರೂ ಇರೋರು ಜಾಬ್ ಹುಡುಕ್ತಿದ್ರೆ ಇದಕ್ಕೆ ಟ್ರೈ ಮಾಡ್ಬೋದು. ನೆಕ್ಸ್ಟು ಇದು ಬಂದು JP ನಗರ್, ಬ್ಯಾಂಗ್ಳೂರಲ್ಲಿರೋದು. BE BTech ಎಲೆಕ್ಟ್ರಾನಿಕ್ಸ್ ಮಾಡಿರೋಂಥ ಫ್ರೆಷರ್ ಕ್ಯಾಂಡಿಡೇಟ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದರೆ ಸೊ ಟ್ರೈ ಮಾಡಿ. ಇಲ್ಲಿ ಬಾರ್ಕೋಡ್ ಇದೆ, ಬೇಕಾದ್ರೆ ಸ್ಕ್ಯಾನ್ ಮಾಡಿ ಇನ್ವಿಟೇಷನ್ ಕಳಿಸ್ತಾರೆ ಫ್ರಮ್ HR ಸೈಡಿಂದ. ಇಲ್ಲಾಂದರೆ ನಂಬರ್ ಇದೆ, ಡೈರೆಕ್ಟ್ಲಿ ಕಾಲ್ ಮಾಡಿಬಿಟ್ಟು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇದು ಒಂದು ಕಂಪ್ನೀಲಿ ವೇಕೆನ್ಸಿ ಇರೋದು, ಟ್ರೈ ಮಾಡಿ. ಮತ್ತು ಇದು ಬಂದು HDFC ಬ್ಯಾಂಕಲ್ಲಿರೋದು. 17,500 ಪ್ಲಸ್ ಇನ್ಸೆಂಟಿವ್ಸ್ ಪ್ರೊವೈಡ್ ಮಾಡ್ತಾರೆ. ಸೇಲ್ಸ್ ಎಕ್ಸಿಕ್ಯೂಟಿವ್, ಟೆಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ನ ಅಕ್ರಾಸ್ ಬ್ಯಾಂಗ್ಳೂರ್ ಎಲ್ಲ ಕಡೆನೂ ಇರೋ ಅಕ್ರಾಸ್ ಬ್ಯಾಂಗ್ಳೂರ್ ಅಂದರೆ ಓವರಾಲ್ ಬ್ಯಾಂಗ್ಳೂರ್ ನೋಡ್ತಾ ಇದ್ದಾರೆ. ಸೊ ಟ್ರೈ ಮಾಡಿ, ಇದೂ ಸಹ ಚೆನ್ನಾಗಿದೆ. ನಾನು ಒಂದು ಕಂಪ್ನೀಲಿ ವರ್ಕ್ ಮಾಡ್ತಾ ಇರೋದ್ರಿಂದ ನನಗೆ ಯಾವಾಗ ಫ್ರೀ ಆಗುತ್ತೆ ನಾನು ಆವಾಗ ನೋಡಿ ನಾನು ಆದಷ್ಟು ನಿಮಗೆ ಅಟ್ಲೀಸ್ಟ್ 2 days ಒನ್ಸು ಇಲ್ಲ 3 days ಒನ್ಸು ನಾನು ಪೋಸ್ಟ್ ಮಾಡೋದಕ್ಕೆ, ನಿಮಗೆ ಸಪೋರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅದರಲ್ಲೂ ಕೆಲವರು 1-2-3 ಜನ ಹುಡುಗಿರು ಕಮೆಂಟ್ ಹಾಕ್ತೀರಾ ಫೇಕ್ ಅದು ಇದು ಅಂತ. ಫೇಕ್ ಆಗೋಗಿದ್ರೆ ನಾನು ವಿತ್ ಪಿಕ್ಚರ್ ಸಮೇತ ನಿಮಗೆ ಪೋಸ್ಟ್ ಮಾಡ್ತಾ ಇರಲಿಲ್ಲ. ಇದು ನಿಮಗೆ ಪ್ರೂಫು ನಾನು ಫೇಕ್ ಆಗ್ತಿಲ್ಲ ಅನ್ನೋದಕ್ಕೆ. ಸುಮ್ಮನೆ ಏನೋ ಒಂದು ಮಾತಾಡಬೇಕು ಅಂತ ಮಾತಾಡಬೇಡಿ. ನಿಜವಾಗ್ಲೂ ಆಗ ನಮ್ಮ ತಲೆಗೆ ಒಂದು ಥಾಟ್ ಬಂದುಬಿಡುತ್ತೆ, ಜನಕ್ಕೆ ಹೆಲ್ಪ್ ಮಾಡೋದೇ ತಪ್ಪಾ ಅನ್ನೋ ಥರ ಅನಿಸ್ಬಿಡುತ್ತೆ. ಫೇಕ್ ಅಂತ ಸುಮ್ಮನೆ ಹೇಳ್ತಿರಲ್ಲ. ಸೊ ಬೇರೆಯವ್ರಿಗೆ ಜಾಬ್ ಸಿಕ್ಕಿರೋದನ್ನು ಕಮೆಂಟ್ ಹಾಕಿದ್ದಾರೆ, ಸ್ವಲ್ಪ ಅದನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನಾನು ಪೋಸ್ಟ್ ಮಾಡೋದು ಜೆನ್ಯೂನಾ ಫೇಕಾ ಅಂತ. ಸೊ ಮತ್ತು ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಬಟ್ ನಿಮಗೆ ಯಾವ ರೀತಿ ರಿಲೇಟೆಡ್ ಜಾಬ್ ನೀವು ಹುಡುಕ್ತಿದ್ದೀರಾ ಅನ್ನೋದು ನಾನು ಕಮೆಂಟ್ ಮಾಡ್ತಾ ಇದ್ದೀರಾ. ಬಟ್ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ, ಐ ಆಮ್ ಸೋ ಸಾರಿ. ಬಟ್ ನಾನು ಲಿಸ್ಟ್ ಔಟ್ ಮಾಡ್ಕೊಳ್ತಾ ಇದ್ದೀನಿ. ಸಿಕ್ಕಿದ ತಕ್ಷಣ ಡೆಫಿನೆಟ್ಲಿ ನಾನು ಪೋಸ್ಟ್ ಮಾಡ್ತೀನಿ. ನನಗೆ ಯಾವುದೀಗ ಓಪನಿಂಗ್ಸ್ ಇದೆ ಅನ್ನೋದನ್ನು ನಾನು ನಿಮಗೆ ಪೋಸ್ಟ್ ಮಾಡ್ತಾ ಇರ್ತೀನಿ. ನಿಮಗಾಗಿಲ್ಲ, ನಿಮ್ಮ ಫ್ರೆಂಡ್ಸ್ ಯಾರಿಗಾದ್ರೂ ಹೆಲ್ಪ್ ಆಗುತ್ತಂದರೆ ಅವ್ರಿಗೂ ಶೇರ್ ಮಾಡಿ. ಸೊ ಬ್ಯಾಂಗ್ಳೂರಲ್ಲಿ ಇರೋರು ಯಾರು ಹುಡುಕ್ತಾ ಇದ್ದರೆ, ಮೈಸೂರು ಇಲ್ಲಾಂದರೆ ಚೆನ್ನೈ ಈ ಥರ ಇರೋರು ಯಾರು ಇದ್ದರೆ ಬೇಕಾದ್ರೆ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ. ಮಂಗಳೂರಲ್ಲಿ ಇರೋರಿಗೂ ಸಹ ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಡೆಫಿನೆಟ್ಲಿ ನನ್ನ ನೋಟಲ್ಲಿ ಇದೆ ನೀವು ಯಾವ ಥರ ಜಾಬ್ ಹುಡುಕ್ತಾ ಇದ್ದೀರಾ ಅನ್ನೋದು. ಟೆಕ್ನಿಷಿಯನಾಗಿ ಕೇಳಿದ್ರಿ. ಸೊ ಈ ಬ್ಲಾಗಲ್ಲಿ ನಾನು ಅದನ್ನು ಪೋಸ್ಟ್ ಮಾಡಿದ್ದೀನಿ. ಸೊ ಕೆಲವರು ಎಕ್ಸಿಕ್ಯೂಟಿವ್ ಆಗಿದ್ದರೆ ಹೇಳಿ, ಅದನ್ನು ಪೋಸ್ಟ್ ಮಾಡಿದ್ದೀನಿ. ಸೊ ನನ್ನ ನೆಕ್ಸ್ಟ್ ಕಮಿಂಗ್ ಬ್ಲಾಗಲ್ಲಿ ಸೊ ನೀವು ಕಮೆಂಟ್ ಹಾಕಿದ್ದೀರಲ್ಲ, ಸೊ ಅದ್ರ ರಿಲೇಟೆಡ್ ಸ್ವಲ್ಪ ಆದಷ್ಟು ರಿಸರ್ಚ್ ಮಾಡಿ ನಾನು ನಿಮಗೆ ಕಮಿಂಗ್ ಬ್ಲಾಗಲ್ಲಿ ತಿಳಿಸ್ತೀನಿ. ಸೊ ಅಲ್ಲಿವರೆಗೂ ಬೇರೆ ಹಳೆ ಬ್ಲಾಗ್ಸದು ಈ ಥರ ನಾನು ವಿತ್ ಪಿಕ್ಚರ್ಸ್ ಶೇರ್ ಮಾಡಿದ್ದೀನಿ. ಯಾರಿಗಾರ ಹೆಲ್ಪ್ ಆಗುತ್ತೆ ಅನ್ನೋಗಿದ್ರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರಿಗಾದರೂ ಸರಿ. ಓಕೆ, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ ಯು.